ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನಸಿನ ಲೋಕ. ಎಲ್ಲ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ನೆನ್ನೆದು ವೈಕುಂಠ ಏಕಾದಶಿಯ ವ್ಲಾಗ್ ಆಗ್ತಾಯಿದ್ದೀನಿ. ಸೊ ಬೆಳಗ್ಗೆ ಫಸ್ಟು ನಾನು ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಟಿಫನ್ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ಟಿಫನ್ ಬಂದುಬಿಟ್ಟು ಪಲಾವು. ಸೊ ಪಲಾವ್ಗೆ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ನಮ್ಮನೇಲಿ ಬೀಟ್ರೋಟ್ ಹಾಕಿದರೆ ಇಷ್ಟಪಡ್ತಾರೆ. ಸೊ ಹಂಗಾಗಿ ನಾನು ಬೀಟ್ರೋಟ್ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಈರುಳ್ಳಿ ಟೊಮೊಟೊನ ಹಾಕಿ ಚೆನ್ನಾಗಿ ಬಾಡಿಸ್ತಿದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಮತ್ತು ಸೋಂಪು ಕಾಳು ಹಾಗೂ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದ ತಕ್ಷಣ ಅಲ್ಲಿಗೆ ನಾನು ತರಕಾರಿನ ಹಾಕ್ಕೊಂಡಿದ್ದೀನಿ. ಈ ತರಕಾರಿನ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಅದರ ಹಸಿ ವಾಸನೆ ಹೋಗುತ್ತೆ, ಹಾಗೆಯೇ ಬೇಗನೂ ಅದು ಬೇಯುತ್ತೆ. ಸೊ ಹಂಗಾಗಿ ನಾನು ಫಸ್ಟೇ ತರಕಾರಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತೀನಿ. ಆಮೇಲೆ ಕೆಲವರು ತರಕಾರಿ ತಿನ್ನೋಕ್ಕೆ ಇಷ್ಟಪಡಲ್ಲ, ಬಟ್ ನನಗೆ ತರಕಾರಿ ಅಂದರೆ ತುಂಬ ಇಷ್ಟ. ಸೊ ಹಂಗಾಗಿ ಎಲ್ಲ ಥರದ ತರಕಾರಿ ಹಾಕ್ಕೊಂಡು ನಾನು ಮಾಡ್ಕೊತೀನಿ. ಹಾಗೆಯೇ ಸ್ವಲ್ಪ ಈಗ ಈ ಕಾಳು ಸೀಸನ್ ಅಲ್ವಾ, ಸೊ ಕಾಳು ಕೂಡ ಇತ್ತು, ತೊಗರಿ ಕಾಳು. ಅದನ್ನು ಕೂಡ ನಾನು ಇಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಖಾರ ರುಬ್ಕೊಂಡಿದ್ದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಯಾಕೆಂದರೆ ಹಸಿ ವಾಸನೆ ಹೋಗಲಿ ಅಂತ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾನು ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಅಂದರೆ ಒಂದು 2 ನಿಮಿಷ ಅಕ್ಕಿನ ನೆನೆಸಿಟ್ಟಿರ್ತೀನಿ. ಅದಾದಮೇಲೆ ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡ್ಮೇಲೆ ಅದಕ್ಕೆ ನಾನು ಅಕ್ಕಿ ಮತ್ತು ನೀರು ಎಷ್ಟು ಬೇಕು, ನಾನಿಲ್ಲಿ 2 ಲೋಟ ಅಕ್ಕಿ ಹಾಕಿದ್ದೆ. ಸೊ ಅದಕ್ಕೆ 4 ಲೋಟ ನೀರು ಹಾಕ್ತೀನಿ. ಆಮೇಲೆ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಕುಕ್ಕರ್ನಲ್ಲಿ ಮುಚ್ಚಳನ ಹಾಕಿ ಮುಚ್ಚಿಬಿಟ್ಟು 3 ವಿಷಲು ಓಡಿಸ್ತೀನಿ. ಕೆಲವರು 2 ವಿಷಲ್ ಓಡಿಸ್ತಾರೆ. ನಾನು ಕೆಲವೊಮ್ಮೆ 2, ಇನ್ನು ಕೆಲವೊಮ್ಮೆ ನಾನು ಬೇಕಂದರೆ ನಾನು 3 ವಿಷಲ್ಲು, ಇಲ್ಲ ಅಂತ ಅಂದರೆ 2 ವಿಷಲ್ನ ಓಡಿಸ್ಕೊತೀನಿ. ಸೊ ಈಗ ಹಂಗೆ ಪಲಾವ್ ತುಂಬಾ ಚೆನ್ನಾಗಾಗಿದೆ. ನೋಡ್ತಿರ್ಬೋದು ನೀವು. ಬೀಟ್ರೋಟ್ ಹಾಕಿದ ತಕ್ಷಣ ಕಲರ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ. ಬೀಟ್ರೋಟ್ ಹಾಕಿದರೂ ಅದೇನೂ ಕಲರು ಚೇಂಜ್ ಆಗಿಲ್ಲ, ಪಲಾವ್ ಚೆನ್ನಾಗೇ ಇದೆ. ಹಾಗೆ ಪಲಾವ್ ಎಲ್ಲ ಆದಮೇಲೆ ತಿಂಡಿ ಎಲ್ಲ ಮಾಡಿ ಮನೆಯೆಲ್ಲ ಒರೆಸಿ ನಾನು ದೇವರಿಗೆ ದೀಪ ಹಚ್ಚಿ, ವೈಕುಂಠ ಏಕಾದಶಿ ಪ್ರಯುಕ್ತ ಮನೆಯಲ್ಲಿ ದೇವರಿಗೆಲ್ಲ ದೀಪ ಹಚ್ಚಿ ಪೂಜೆ ಮಾಡಿ, ಹಾಗೆ ನಾನು ಮನೆ ಹತ್ರ ಇರುವಂಥ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಹೋಗಿದ್ದೆ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ನನಗಂತೂ ವಿಷ್ಣು ಅಂದರೆ ತುಂಬಾ ಇಷ್ಟ. ಆಮೇಲೆ ನನಗೆ ವೈಕುಂಠ ಏಕಾದಶಿ ದಿನ ನಾನು ಪ್ರತಿ ವರ್ಷ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಕಂಪಲ್ಸರಿ. ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದರು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಆಮೇಲೆ ಆ ಅಲಂಕಾರದಲ್ಲಿ ದೇವ್ರನ್ನ ಕಣ್ಣು ತುಂಬ್ಕೊತೀವಲ್ಲ, ಆ ಒಂದು ಕ್ಷಣ ಇದೆಯಲ್ಲ, ಅದು ಹೇಳೋಕ್ಕಾಗಲ್ಲ, ಅಂಥ ಒಂದು ಫೀಲಿಂಗು ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ದೇವ್ರನ್ನ. ಇದು ತಿರುಪತಿ ತಿಮ್ಮಪ್ಪನ ಮಾಡಿ ಭೂದೇವಿ ಶ್ರೀದೇವಿನ ಕೂರಿಸಿದ್ದಾರೆ ಅಕ್ಕಪಕ್ಕ. ತುಂಬಾ ಚೆನ್ನಾಗಿತ್ತು ಅಲಂಕಾರ ಅನ್ನೋದು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಹಾಗೆಯೇ ಅಲ್ಲಿ ನಂಗೆ ದೇವ್ರ ದರ್ಶನ ಎಲ್ಲ ಆದಮೇಲೆ ಪ್ರಸಾದ ಕೊಟ್ಟರು, ಉಪ್ಪಿಟ್ಟು ಮತ್ತು ಕೇಸರಿಬಾತು. ಅದನ್ನು ತಿಂದ್ಕೊಂಡು ನಾನು ಮನೆಗೆ ಬಂದೆ. ಅಂತ ಏನು ರಶ್ ಇರಲಿಲ್ಲ, ಬೆಳಗ್ಗೆನೇ ಹೋಗಿದ್ದೆಲ್ಲ. ಸೊ ಹಂಗಾಗಿ ನನಗೆ ರಶ್ ಅಂತ ಅನ್ನಿಸ್ಲಿಲ್ಲ. ಈ ರೀತಿ ದೇವ್ರನ್ನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ದೇವ್ರನ್ನ. ಆಮೇಲೆ ಪ್ರತಿ ವರ್ಷ ವೈಕುಂಠ ಏಕಾದಶಿ ಬರ್ತಾನೆ ಇರುತ್ತೆ, ಒಂಥರ ಚೆಂದ ಆಚರಣೆ ಮಾಡೋಕ್ಕೆ. ಹಾಗೆ ನಾನು ಸಂಜೆ ನಾನು ಇಲ್ಲಿ ಸಿಟಿಲಿ ಸೀತಾರಾಮಾಂಜನೇಯನ ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀನಿ. ನನಗೆ ಕಾಕಡವು ಅಂದರೆ ತುಂಬ ಇಷ್ಟ. ಮೇಲ್ಗಡೆ ಓನರ್ ಆಂಟಿ ಅವ್ರ ಮನೇಲಿ ಬಿಟ್ಟಿದ್ದು, ಅವರು ಕೊಟ್ಟಿರೋದು. ಹಾಗೆಯೇ ಮಕ್ಕಳನ್ನ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಇಬ್ಬರೂ ಡ್ಯಾನ್ಸ್ ಕ್ಲಾಸಿಗೆ ಹಾಕಿದ್ದೀನಿ. ಸುಮ್ಮನೆ ಮನೇಲಿದ್ದರೆ ಟೈಮ್ ವೇಸ್ಟ್ ಮಾಡ್ತಾರೆ, ಓದೋದಿಲ್ಲ. ಆ ಟೈಮಲ್ಲಿ ಓದೋದು ಇಲ್ಲ ಮಕ್ಕಳು. ಸೊ ಏನೋ ಸ್ವಲ್ಪ ಪ್ರಾಕ್ಟೀಸ್ ಆಗಲಿ ಅಂತ ಅಂದ್ಬಿಟ್ಟು ಡ್ಯಾನ್ಸ್ ಕ್ಲಾಸಿಗೆ ಹಾಕಿದ್ದೀವಿ ಇಬ್ಬರೂ. ಆಮೇಲೆ ಇಲ್ಲಿ ಸಿಟಿ ಒಳಗೆ ಬಂದ್ವಿ, ಸೀತಾರಾಮಾಂಜನೇಯನ ದೇವಸ್ಥಾನ. ಇಲ್ಲಂತೂ ತುಂಬಾ ಚೆನ್ನಾಗಿ ಇನ್ನೂ ಅಲಂಕಾರ ಮಾಡಿದರು. ರಶ್ ಅಂತ ಏನಿರಲಿಲ್ಲ. ಒಂಥರ 5 ಥರ ಬಾಗಿಲು ಮಾಡಿಬಿಟ್ಟು ಸ್ವಲ್ಪ ಸುತ್ತರಿಸಿದ್ರು ಅಷ್ಟೇ. ಅರ್ಧ ಗಂಟೆಲಿ ನಮಗೆ ದರ್ಶನ ಆಯಿತು ಆ ದೇವಸ್ಥಾನದಲ್ಲಿ. ಅಲಂಕಾರ ಅಷ್ಟು ಚೆನ್ನಾಗಿ ಮಾಡಿದರು. ಅದನ್ನು ನೋಡೋಕ್ಕೆ ಕಣ್ಣು ತುಂಬ್ಕೊಳ್ಳೋಕ್ಕೆ ಒಂದು ಹಬ್ಬ ಅಂತಾರಲ್ಲ, ಆ ರೀತಿ ಆಗಿತ್ತು. ನೋಡಿ ಇಲ್ಲಿಂದನೂ ದೇವ್ರದ್ದು ಏನು ಉತ್ತರ ಬಾಗಿಲಿಂದನೇ ಹೋಗಿ ದರ್ಶನ ಮಾಡಬೇಕು ಅಂತಾರಲ್ಲ,
ಸೊ ಈ ಒಂದು ಉತ್ತರ ಬಾಗಿಲನ್ನು ಮಾಡಿ ದೇವ್ರನ್ನ ಅಲಂಕಾರ ಮಾಡಿ, ಇದು ಅಷ್ಟೇ ನೋಡಿ. ಇಲ್ಲೂ ಕೂಡ ಅದೇ ರೀತಿ ಮಾಡಿದರು. ತಿರುಪತಿ ತಿಮ್ಮಪ್ಪನ ಮೂರ್ತಿನ ಇಟ್ಟಿದ್ರು. ಅದಾದಮೇಲೆ ಅದ್ರ ಮೇಲಿರೋವಂಥ ಒಂದು ಲಕ್ಷ್ಮೀ ಮತ್ತು ವಿಷ್ಣುವಿನ ಒಂದು ಬಾಗಿಲಿನ ಮೇಲೆ ಇಟ್ಟಿದ್ರು. ಇದು ಇದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು. ಇದೇನೇ ಇದು ಬಾಲರಾಮ ಆದಮೇಲೆ ಈ ಕಡೆ ತಿರುಪತಿ ತಿಮ್ಮಪ್ಪನ ಮುಖವಾಡ ಇಟ್ಟಿದ್ರು. ಸೊ ಇದು ಎಂಟ್ರೆನ್ಸು. ಇಲ್ಲಿ ಪ್ರತಿ ವರ್ಷವೂ ತುಂಬ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ. ಇದು ನೋಡಿ ವಿಷ್ಣು ಮತ್ತು ಲಕ್ಷ್ಮಿ ತುಂಬಾ ಚೆನ್ನಾಗಿತ್ತು ಇದಂತೂ ನೋಡೋಕ್ಕೆ. ಸೊ ಇದು ದೇವಸ್ಥಾನದ ಒಳಗೆ ಹೋಗ್ತಿರೋಂಥ ಎಂಟ್ರೆನ್ಸು. ಇಲ್ಲಿ ಈ ರೀತಿ ಎಲ್ಲ ಅಲಂಕಾರನ ಮಾಡಿದರು. ಹಾಗೆಯೇ ಇಲ್ಲಿ ಇದು ಹೇಳ್ತಾರೆ, ತಿರುಪತಿ ತಿಮ್ಮಪ್ಪನ ಅಥವಾ ವಿಷ್ಣು ರೂಪನ ಉತ್ತರ ಬಾಗಿಲಿಂದ ನಾವು ದರ್ಶನ ಮಾಡಬೇಕು ಅಂತ ಹೇಳ್ತಾರಲ್ಲ. ಸೊ ಆ ಒಂದು ಉತ್ತರ ಬಾಗಿಲಿನ ಮಾಡಿ ಅಲ್ಲಿ ದೇವ್ರ ಒಂದು ವಿಗ್ರಹನ ಮೇಲೆ ಇಟ್ಟಿರ್ತಾರೆ. ಸೊ ಆ ವಿಗ್ರಹದಿಂದ ಕೆಳಗೆ ಏನು ಇರುತ್ತಲ್ಲ ಅದೇ ಉತ್ತರ ಬಾಗಿಲು ಅಂತ ಹೇಳ್ತಾರೆ. ಸೊ ಅಲ್ಲಿಂದ ನಾವು ಅದರೊಳಗೆ ಹೋಗಬೇಕು ನೋಡಿ. ಇದು ದೇವರು. ಇಲ್ಲೂ ತುಂಬ ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಹಾಗೆಯೇ ಅಲ್ಲೆಲ್ಲ ಮುಗಿಸ್ಕೊಂಡು ಬಂದ್ವಿ. ಲಾಡು ಪ್ರಸಾದ ಕೊಟ್ಟಿದ್ದರು. ಇದು ಬಾಲರಾಮ ಮಾಡಿದರು. ಹಾಗೆಯೇ ಇಲ್ಲಿ ಒಂದು ಸೆಲ್ಫಿ ತೊಗೊಂಡು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಹಾಗೆಯೇ ನಾವು ಹೊರಗೆ ಬಂದ್ವಿ. ಅರ್ಧ ಗಂಟೆಯಲ್ಲಿ ಅಲ್ಲಿ ನಮಗೆ ದರ್ಶನ ಆಯಿತು. ಹಾಗೆ ಅಲ್ಲಿ ವಿಷ್ಣು ಸಹಸ್ರನಾಮ, ಆಮೇಲೆ ವಿಷ್ಣುವಿನ ಹಾಡುಗಳು, ಭಜನೆ ಎಲ್ಲನೂ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು ಮಾತ್ರ. ತುಂಬ ಜನ ಹೋಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಹಾಸನಲ್ಲಿ. ಯಾರ್ಯಾರೆಲ್ಲ ಹೋಗಿದ್ರಿ, ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡಿ ಇದು ಅಷ್ಟೇ, ಇದು ಹನುಮಾನ್ ಮತ್ತು ತಿರುಪತಿ ತಿಮ್ಮಪ್ಪಂದು. ಸೊ ಅದಾದಮೇಲೆ ನಾವು ಅಲ್ಲಿಂದ ನಡ್ಕೊಂಡೇ ಬಂದ್ವಿ. ಸಿಟಿಲೇ ಇದ್ದಿದ್ದಲ್ವ, ಸೊ ಇನ್ನೂ ಟೈಮ್ ಇತ್ತು ನಮಗೆ. ಮಕ್ಕಳು ಡ್ಯಾನ್ಸ್ ಕ್ಲಾಸ್ ಬಿಡೋದು ತುಂಬ ಟೈಮ್ ಇತ್ತು. ಹಾಫ್ ಆನ್ ಅವರಲ್ಲಿ ಆಯಿತು ದರ್ಶನ. ಸೊ ಟೈಮ್ ಇದೆಯಲ್ಲ ಅಂದ್ಬಿಟ್ಟು ನಡ್ಕೊಂಡೇ ಬಂದ್ವಿ. ಆಮೇಲೆ ಮಕ್ಕಳು ಕರ್ಕೊಂಡ್ಬಂದು 6:30ಗೆ ಅವ್ರಿಗೆ ಡ್ಯಾನ್ಸ್ ಕ್ಲಾಸ್ ಮುಗಿಯುತ್ತೆ. ಅಲ್ಲಿಂದ ಬಂದು ಸ್ವಲ್ಪ ಪಾನಿಪುರಿ ಎಲ್ಲ ತಿಂದ್ಕೊಂಡು ಅಲ್ಲೇ ಇದೆಯಲ್ಲ ಇದು ಫುಡ್ ಕೋರ್ಟು, ಅಲ್ಲೇ ಇದೆ ಡ್ಯಾನ್ಸ್ ಕ್ಲಾಸಿಗೆ ಹತ್ರ. ಸೊ ಅಲ್ಲಿ ನಾವು ಪಾನಿಪುರಿ ತಿಂದ್ಕೊಂಡು ಅಲ್ಲಿಂದ ಮತ್ತೆ ಸ್ವಲ್ಪ ದೂರ ಮನೆಗೆ ನಡ್ಕೊಂಡು ಬಂದ್ವಿ. ಸೊ ಇದಾಗಿತ್ತು ನನ್ನ ವೈಕುಂಠ ಏಕಾದಶಿಯ ದಿನ. ಸೊ ನೀವು